ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋಲಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ತ್ರೀಯರ ಪ್ರಥಮ ಋತು ಅಥವಾ ಮೈನರದ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ಸಮಸ್ತ ಸ್ತ್ರೀಯರು ಮತ್ತು ಪುರುಷರು ಹುಟ್ಟಿದ ವಾರ ಅಥವಾ ತಿಥಿ, ನಕ್ಷತ್ರ, ಯೋಗ, ಕರಣ, ಜನನ ಲಗ್ನಕಾಲ, ಕುಂಡಲಿಯಲ್ಲಿರುವ ಗ್ರಹಗಳ ಬಲಾಬಲಗಳಿಂದ ಅವರ ಸಂಪೂರ್ಣ ಜೀವನದ ಸುಖ ದುಃಖ, ಪತ್ನಿ ಪುತ್ರ, ಆಯುರಾರೋಗ್ಯ ಸರ್ವ ವಿಷಯಗಳನ್ನು ಸಹ ತಿಳಿಯಲು ಸಾಧ್ಯವಾಗುತ್ತೆ. ಅದರಂತೆಯೇ ಸ್ತ್ರೀಯರ ಪ್ರಥಮ ಋತು ಅಥವಾ ಮೈನರತ ವಾರ, ತಿಥಿ, ನಕ್ಷತ್ರ, ಯೋಗ ಕರಣಗಳಿಂದಲೂ ಋತುಲಗ್ನ ಗ್ರಹಗಳಿಂದಲೂ ಮತ್ತು ಅವರು ಹುಟ್ಟಿರುವಂತಹ ಬಟ್ಟೆಗಳು ಮತ್ತು ಆಕೆಯ ಸುಖಭೋಗ ಭಾಗ್ಯಾದಿಗಳನ್ನು ತಿಳಿದುಕೊಳ್ಳಲು ತುಂಬ ಅವಶ್ಯಕವಾಗಿದೆ. ಮತ್ತು ಸ್ತ್ರೀಯರ ಪ್ರಥಮ ಋತುಫಲವು ಅವಳು ವಿವಾಹವಾಗುವವರೆಗೆ ಮಾತ್ರ ಹೆಚ್ಚು ಫಲಪ್ರದವಾಗಿರುತ್ತದೆ. ಇನ್ನು ಯಾವ ಮಾಸದಲ್ಲಿ ಮೊದಲ ಋತುಮತಿಯಾದರೆ ಯಾವ ಫಲ ಸಿಗುತ್ತೆ ಅಂತ ನೋಡೋದಾದರೆ, ಚೈತ್ರ ಮಾಸದಲ್ಲಿ ಮೊದಲು ಋತುಮತಿಯಾದರೆ ಅಷ್ಟು ಒಳ್ಳೆಯದಲ್ಲ. ಇನ್ನು ವೈಶಾಖ ಮಾಸದಲ್ಲಿ ಮೊದಲು ಋತುಮತಿಯಾದರೆ ಧನ ಸಂಪನ್ನಳಾಗ್ತಾಳೆ. ನಂತರ ಜ್ಯೇಷ್ಠ ಮಾಸದಲ್ಲಿ ಋತುಮತಿಯಾದರೆ ರೋಗ ಪ್ರಾಪ್ತಿ. ನಂತರ ಆಷಾಢ ಮಾಸದಲ್ಲಿ ಋತುಮತಿಯಾದರೆ ಅಲ್ಪಾಯುಷಿಗಳಾದ ಮಕ್ಕಳನ್ನು ಪಡೆಯತಕ್ಕವಳಾಗ್ತಾಳೆ. ನಂತರ ಶ್ರಾವಣ ಮಾಸದಲ್ಲಿ ಋತುಮತಿಯಾದರೆ ಲಕ್ಷ್ಮೀ ಪ್ರಾಪ್ತಿ ಮತ್ತು ಭಾದ್ರಪದ ಮಾಸದಲ್ಲಿ ಋತುಮತಿಯಾದರೆ ದಟ್ಟ ದಾರಿದ್ರರಾಗ್ತಾರೆ. ಇನ್ನು ಅಶ್ವಿಜ ಮಾಸದಲ್ಲಿ ಧನಧಾನ್ಯ ಸಮೃದ್ಧಿ. ನಂತರ ಕಾರ್ತಿಕ ಮಾಸದಲ್ಲಿ ಧನವಿಲ್ಲ, ಸ್ವಲ್ಪ ಧನಧಾನ್ಯ ಉಳ್ಳವರಾಗ್ತಾರೆ. ಇನ್ನು ಮಾರ್ಗಶಿರ ಮಾಸದಲ್ಲಿ ಬಹುಪುತ್ರವತಿಯಾಗ್ತಾರೆ. ಪುಷ್ಯ ಮಾಸದಲ್ಲಿ ಮೊದಲ ಋತುಮತಿಯಾದರೆ ಅಷ್ಟು ಒಳ್ಳೆಯದಲ್ಲ, ಇದು ಸಹ ದಾರಿದ್ರರಾಗ್ತಾರೆ, ಅಂದರೆ ದಟ್ಟ ದಾರಿದ್ರರಾಗ್ತಾರೆ. ಮಾಘ ಮಾಸದಲ್ಲಿ ಋತುಮತಿಯಾದರೆ ಪೌತ್ರಾದಿ ಉಳ್ಳವರಾಗ್ತಾರೆ. ನಂತರ ಫಾಲ್ಗುಣ ಮಾಸದಲ್ಲಿ ಮೊದಲು ಋತುಮತಿಯಾದರೆ ಪುತ್ರ ಸಂಪನ್ನಳಾಗ್ತಾಳೆ. ಆದರೆ ವೈಶಾಖ, ಶ್ರಾವಣ, ಅಶ್ವಿಜ ಮತ್ತು ಮಾರ್ಗಶಿರ, ಮಾಘ, ಫಾಲ್ಗುಣ ಮಾಸಗಳಲ್ಲಿ ಮೊದಲು ಋತುಮತಿಯಾದರೆ ಶುಭಪ್ರದ. ಮತ್ತು ಕಾರ್ತಿಕ ಮಾಸದಲ್ಲಿ ಮೊದಲು ಋತುಮತಿಯಾದರೆ ಸಾಧಾರಣ ಧನಪ್ರಾಪ್ತಿ. ಮತ್ತು ಯಾವ ವಾರ ಋತುಮತಿಯಾದರೆ, ಅಂದರೆ ಮೊದಲ ಋತುಮತಿ ಯಾವ ವಾರದ ದಿನ ಆದರೆ ಏನು ಫಲ ಅಂತ ನೋಡೋದಾದರೆ, ಆದಿತ್ಯವಾರ ಅಂದರೆ ಭಾನುವಾರ ಮೊದಲು ಋತುಮತಿಯಾದರೆ ಅಷ್ಟೊಂದು ಒಳ್ಳೆಯದಲ್ಲ. ನಂತರ ಸೋಮವಾರವಾದರೆ ನಷ್ಟ ಸಂತತಿಯುಳ್ಳವರಾಗ್ತಾರೆ. ಮತ್ತು ಮಂಗಳವಾರ ಮೊದಲ ಋತುಮತಿಯಾದರೆ ಯಾವಾಗಲೂ ಶೋಕವುಳ್ಳವರಾಗ್ತಾರೆ. ನಂತರ ಬುಧವಾರವೇನಾದರೂ ಮೊದಲ ಋತುಮತಿಯಾದರೆ ಹೆಣ್ಣು ಸಂತಾನ ಹೆಚ್ಚು ಉಳ್ಳವರಾಗ್ತಾರೆ. ನಂತರ ಗುರುವಾರವೇನಾದರೂ ಮೊದಲು ಋತುಮತಿಯಾದರೆ ಗಂಡು ಸಂತಾನ ತುಂಬ ಅಧಿಕ ಉಳ್ಳವರಾಗಿರ್ತಾರೆ. ನಂತರ ಶುಕ್ರವಾರವೇನಾದರೂ ಮೊದಲು ಇವರು ಋತುಮತಿಯಾದರೆ ಸುಮಂಗಲಿ ಮತ್ತು ಸೌಭಾಗ್ಯವಂತರಾಗಿರ್ತಾರೆ. ನಂತರ ಮೊದಲು ಋತುಮತಿಯಾದರೆ ಶನಿವಾರ ದಟ್ಟ ದಾರಿದ್ರರಾಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಇದೇ ರೀತಿ ಬೇರೆ ಯಾವುದಾದ್ರೂ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ರೀತಿ ಮಾಹಿತಿನ ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.